ಸರ್ ಬರ್ರಿ ಒಳಗೆ ಬರ್ರಿ ಸರ್. ನಮಸ್ಕಾರ ಸರ್ ಸರ್ ಥ್ಯಾಂಕ್ ಯು ಆಗ್ಲಿ ಏನ್ ತಪ್ಪದ ಅಧ್ಯಕ್ಷರ ಆಗ್ತಾರ ಓಕೆ ಅರ್ಜುನ ಒಮ್ಮೆ ಹೇಳಿನಿ ರಗಣ್ಣ ಬಾಯ್ ಮುಂದೆ ಸಹೋದರ ಚಂದ್ರಪ್ಪನವ್ರ ಸುಪುತ್ರ ರಘುಚಂದನ್ ಯುವಕ ಆಶಾವಾದಿ ಮನುಷ್ಯ ಜೀವನದಲ್ಲಿ ಆಶಾವಾದಿ ಆಗಿರ್ಬೇಕು. ಆ ಕಾರಣಕ್ಕಾಗಿ ಅವರು ಸತತವಾಗಿ ಪಕ್ಷ ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ನಿರೀಕ್ಷೆಯಲ್ಲಿದ್ದರು. ಈ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡ್ತದ ಪಕ್ಷ ಅಂಥೇಳಿ ಪಕ್ಷದವರು ಯಾವುದ್ಯಾವುದೋ ಕಾರಣಕ್ಕಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿಕೊಂಡು ಇದೊಂದು ಬಾರಿ ನೀವೇ ನಿಲ್ರಿ ಅಂಥೇಳಿ ಒತ್ತಾಯ ಮಾಡಿದ್ರಿಂದ ನಾನು ಬೇಡ ಅಂತ ಹೇಳ್ಕೊಂಡೇ ಬಂದೆ. ಕೊನೆಗೆ ನಿಮಗೆ ಗೊತ್ತಿದೆ, ಒಂದೇ ಉಳಿದ್ಬಿಡ್ತು ಚಿತ್ರದುರ್ಗ. ಅನಿವಾರ್ಯವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಯಾರ ಮಾತನ್ನು ನಾನು ಯಾವತ್ತೂ ತೆಗೆದು ಹಾಕೋದಿಲ್ಲ, ಮೀರೋದಿಲ್ಲ, ಧಿಕ್ಕರಿಸೋದಿಲ್ಲ. ಅವರು ಫೋನ್ ಮಾಡಿ ಹೇಳಿದರು, ನೀನು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ. ಆಯ್ತು ಸ್ವಾಮಿ ಅಂತ ಮಾಡಿದ್ದೀನಿ. ಚಂದ್ರಣ್ಣ ನಾನು ಒಂದೇ ತಾಟಿನಲ್ಲಿ ಉಂಡು ಅಣ್ಣ ತಮ್ಮಂದಿರಂತೆ ಬಂದಿದ್ವಿ ಕಳೆದ 30-35 ವರ್ಷದಿಂದ ರಾಜಕಾರಣದಲ್ಲಿ. ಈ ಮನೆಗೆ ಸಾಕಷ್ಟು ಬಾರಿ ಊಟ ಮಾಡಿ ಹೋಗಿದ್ದೀನಿ ಬಂದು. ಇಲ್ಲಿ ಪಾಸ್ ಆಗ್ತೀನಿ ಅಂತ ಗೊತ್ತಾತಂದು ಚಂದ್ರಣ್ಣನ ಫೋನ್ ಇರ್ತಿತ್ತು, ನೀವು ಊಟ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತೇಳಿ. ಅದಕ್ಕೆ ನಾವೇನು ಒಂದೇ ಕುಟುಂಬದ ಸದಸ್ಯರಿದ್ದಂಗೆ, ಅಣ್ಣ ತಮ್ಮಂದಿರಿದ್ದಂಗೆ, ಖಂಡಿತವಾಗಿಯೂ ಆವೇಶದೊಳಗೆ ಆವೇಶಭರಿತರಾದಾಗ ಸ್ವಲ್ಪ ಮಾತುಗಳು ಹೆಚ್ಚು ಕಡಿಮೆ ಆಗಿರ್ತಾವೆ. ಅದನ್ನು ಯಾರೂ ಕೂಡ ಲೆಕ್ಕಕ್ಕೆ ತಗೊಳ್ಬಾರ್ದು. ಅದಕ್ಕೆ ಭಾಳ ಸ್ವಚ್ಛ ಮನಸ್ಸಿನಿಂದ ಇವತ್ತು ಚಂದ್ರಣ್ಣವ್ರ ಮಗ ಹೇಳಿದ್ದಾರೆ, ನಮ್ಮದೇ ಜವಾಬ್ದಾರಿ, ನಾವು ಚುನಾವಣೆ ಗೆಲ್ಲಿಸಲಿಕ್ಕೆ, ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಸಂಪೂರ್ಣ ನಮ್ಮದು ಬೆಂಬಲ ಸಹಕಾರ ಇದೆ ಅಂತ ಹೇಳಿದ್ದಾರೆ. ಅವ್ರು ಮಾಡೇ ಮಾಡ್ತಾರೆ, ಅದು ನನಗೆ ವಿಶ್ವಾಸ ಅದು. ಚಂದ್ರಣ್ಣ 30-35 ವರ್ಷದಿಂದ ಆತ್ಮೀಯ ಸ್ನೇಹಿತರು ನಾವು. ಅದಕ್ಕಾಗಿ ನನಗೆ ಪಕ್ಷದ ವರಿಷ್ಠರ ಆದೇಶ ಅನಿವಾರ್ಯ ಆಯ್ತು ನನಗೆ. ಈ ಕಾರಣಕ್ಕಾಗಿ ಎಲ್ಲರೂ ಸಹಕರಿಸಬೇಕು ಅಂಥೇಳಿ ವಿನಂತಿ ಮಾಡ್ತೀನಿ. ನಾಳೆ ಎಲ್ಲರೂ ಬಂದು ಒಕ್ಕಟ್ಟಿನಿಂದ ನಾಮಪತ್ರ ಸಲ್ಲಿಸಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಸರ್, ನಾಳೆ ನಾಮಪತ್ರ ಸಲ್ಲಿಕೆಗೆ ಒಬ್ಬೊಬ್ಬರಿಗೆ 500 ರೂಪಾಯಿ ಕೊಟ್ಟು ಜನ ಕರ್ಕೊ ಬನ್ನಿ ಅಂತ ಒಬ್ಬರು ಬಿಜೆಪಿ ಮುಖಂಡರು ಹೇಳಿದ್ದಾರೆ. ನೋಡಿ, ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಚುನಾವಣೆ ಒಳಗೆ ಸುಳ್ಳು ಅಪಪ್ರಚಾರಗಳು ಇದ್ದೇ ಇರ್ತಾವೆ. ಅದಕ್ಕೆ ನಾವು ಭಾಳ ಬೆಲೆ ಕೊಡಬೇಕು.